ಮೂಡಲಕರ್ನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. NH-75 ಕಾಮಗಾರಿ ವಿಳಂಬ ಖಂಡನೆ. ರಾಷ್ಟ್ರೀಯ ರೈತ ಮುಖಂಡ ಸಿಪಿಎಂ ಗೋಪಾಲ್ ನೇತೃತ್ವದಲ್ಲಿ ಧರಣಿಗೆ ಸಿದ್ಧತೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಮಾರಂಡಳ್ಳಿ ಕ್ರಾಸ್ವರೆಗೆ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ಹಾಗೂ ನರಸಿಂಹತೀರ್ಥ ಹತ್ತಿರ ನಡೆಯಬೇಕಾದ ಕಾಮಗಾರಿಗಳನ್ನು ವರ್ಷಗಟ್ಟಲೆ ವಿಳಂಬಗೊಳಿಸಿರುವುದನ್ನು ಖಂಡಿಸಿ ರಾಷ್ಟ್ರೀಯ ರೈತ ಮುಖಂಡ ಸಿಪಿಎಂ ಗೋಪಾಲ್ ಅವರ ನೇತೃತ್ವದಲ್ಲಿ ತೀವ್ರ ಹೋರಾಟ ಮತ್ತು ಧರಣಿಗೆ ಸಿದ್ಧತೆ ನಡೆಸಲಾಗಿದೆ. ಅವೈಜ್ಞಾನಿಕ ಹಾಗೂ ಅಸಮರ್ಪಕ ರಸ್ತೆ ನಿರ್ಮಾಣದಿಂದ ನೂರಾರು ಅಪಘಾತಗಳು ಸಂಭವಿಸಿದ್ದು ಅಮೂಲ್ಯ ಜೀವಗಳು ಬಲಿಯಾಗಿವೆ. ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಿಂದ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿದ್ದರೆ ಈ ಅನೇಕ ಸಾವುಗಳನ್ನು ತಪ್ಪಿಸಬಹುದಾಗಿತ್ತು. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಇಂದಿಗೂ ಅಪಘಾತಗಳ ಸರಣಿ ಮುಂದುವರೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಜವಾಬ್ದಾರಿ ಹೊತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದು ಜನರ ಪ್ರಾಣಗಳಿಗೆ ಯಾವುದೇ ಮೌಲ್ಯ ನೀಡದಂತೆ ವರ್ತಿಸುತ್ತಿದ್ದಾರೆ ಎಂದು ಕಠಿಣವಾಗಿ ಟೀಕಿಸಿದರು. ನರಸಿಂಹತೀರ್ಥ ಹಾಗೂ ವಡ್ಡಹಳ್ಳಿ ಅಂಡರ್ ಪಾಸ್ ಕಾಮಗಾರಿಗಳಿಗೆ ಟೆಂಡರ್ ಹಂಚಿಕೆ ಆಗಿ 3 ವರ್ಷಗಳು ಮುಗಿಯುತ್ತಾ ಬಂದರೂ ಇನ್ನೂ ಕಾಮಗಾರಿ ಪೂರ್ಣಗೊಳ್ಳದಿರುವುದು ಗುತ್ತಿಗೆದಾರರ ಅಸಮರ್ಥತೆ ಹಾಗೂ ಪ್ರಾಧಿಕಾರದ ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಆರೋಪಿಸಿದರು. ಇದೇ ವೇಳೆ ಸೀಗೇನಹಳ್ಳಿ ದೊಡ್ಡಕೆರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದ್ದು ಕೆರೆಯ ಕೋಡಿ ಹರಿದಾಗ ನೀರು ನೇರವಾಗಿ ರಸ್ತೆಗೆ ಹರಿದು ರಾಷ್ಟ್ರೀಯ ಹೆದ್ದಾರಿ ಹಾಳಾಗುತ್ತಿದೆ. ಓಡಿ ಕೋಡಿ ಹರಿಯುವ ರಾಜಕಾಲುವೆಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಕೂಡಲೇ ರಾಜಕಾಲುವೆ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಿಂದ ಮಾರಂಡಳ್ಳಿ ಕ್ರಾಸ್ವರೆಗೆ ಸರ್ವಿಸ್ ರಸ್ತೆ ತಕ್ಷಣ ನಿರ್ಮಿಸಬೇಕು. ನರಸಿಂಹತೀರ್ಥ ಹಾಗೂ ವಡ್ಡಹಳ್ಳಿ ಅಂಡರ್ ಪಾಸ್ ಕಾಮಗಾರಿಗಳಲ್ಲಿ ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಿರುವ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ನೇರ ಹೊಣೆ ಹೊತ್ತು ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಸಂಬಂಧ ತಹಸೀಲ್ದಾರ್ ಹಾಗೂ ಎಎಸ್ಪಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೇಡಿಕೆಗಳನ್ನು ಕೂಡಲೇ ಈಡೇರಿಸದಿದ್ದರೆ ಜನರ ಪ್ರಾಣ ರಕ್ಷಣೆಗೆ ಮುಂದಾಗಿ ಭಾರೀ ಹೋರಾಟ ಹಾಗೂ ಧರಣಿ ನಡೆಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಸಿಪಿಎಂ ಗೋಪಾಲ್ ನೇತೃತ್ವದ ತಂಡ ಮನವಿ ಮುಖಾಂತರ ಎಚ್ಚರಿಕೆ ನೀಡಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಸೀಗೇನಹಳ್ಳಿ, ಮಾರಂಡಹಳ್ಳಿ, ಅನಹಳ್ಳಿ, ಹೊಸಹಳ್ಳಿ, ಕಂಚಿನಹಳ್ಳಿ, ಕೊತ್ತೂರು, ರಾಮಾಪುರ ಇವರೆಲ್ಲರ ಗ್ರಾಮ ಅಂಬ್ಲಿಕಲ್ ಎಲ್ಲ ಗ್ರಾಮಸ್ಥರು ಒಂದಷ್ಟು ಬಂದು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ DSP ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ. ವಿಚಾರ ಏನು ಅಂತಂದರೆ, ಒಂದು ಮುಳಬಾಗಿಲು ಗ್ರಾಮಾಂತರ ಸ್ಟೇಷನ್ನಿಂದ ಮಾರಂಡಹಳ್ಳಿ ಕ್ರಾಸ್ವರೆಗೂ ಸರ್ವಿಸ್ ರೋಡ್ ಆಗಬೇಕು. ಅಲ್ಲಿ ಲೆಕ್ಕವಿಲ್ಲದಷ್ಟು ಆಕ್ಸಿಡೆಂಟ್ಗಳಾಗಿದೆ, ಪ್ರಾಣಗಳು ಆಗಿದೆ, ನಷ್ಟ ಆಗಿದ್ದಾರೆ, ದಿನ ಅನುಭವಿಸ್ತಾ ಇದ್ದಾರೆ. ಸರ್ವಿಸ್ ರೋಡ್ ಮಾಡದೇ ಇರ್ತಕ್ಕಂಥ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ NHAI ಅವರಿಗೆ ಬುದ್ಧಿನೂ ಇಲ್ಲ, ಜ್ಞಾನವೂ ಇಲ್ಲ, ಎಂಥದ್ದು ಇಲ್ಲ. ಅಂಥ ಅಧಿಕಾರಿಗಳಿರೋದರಿಂದ ಈ ಅನಾಹುತಗಳಾಗ್ತಾ ಇರೋದು. ಅವ್ರನ್ನ ಕರೆಸಬೇಕು, ಕರೆಸಿ ಆ ಸರ್ವಿಸ್ ರೋಡ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಟೈಮ್ ಬೌಂಡ್ ಒಳಗಡೆ ಮುಗಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅದರ ಜೊತೆಯಲ್ಲಿ ನರಸಿಂಹತೀರ್ಥದ ಅಂಡರ್ ಪಾಸ್ ಏನಿದೆಯೋ ಅದು 3 ವರ್ಷದಲ್ಲಿ 1.5 ವರ್ಷ ಮುಗಿದೋಗಿದೆ ಟೆಂಡರ್ ಆಗಿ. ಅವನ್ನು ಬ್ಲಾಕ್ ಲಿಸ್ಟಲ್ಲಿ ಹಾಕಿ NHAI ಅವರೇ ಆ ಕೆಲಸವನ್ನು ಮುಂದುವರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ವಡ್ಡಹಳ್ಳಿಯಲ್ಲಿ ಅಂಡರ್ ಪಾಸು ಅದೇ ಗತಿ ಇದೆ, ಅದನ್ನು ಬೇಗ ಮುಗಿಸ್ಬೇಕು. ಆ ಟೆಂಡರ್ ಇವ್ರು ಯಾರಿದ್ದಾರೋ ಅವ್ನು ಬ್ಲಾಕ್ ಲಿಸ್ಟ್ ಸೇರಿಸ್ಬೇಕು, NHAI ಅವ್ರು ಮಾಡಬೇಕು. ಇದು ನಾವು 25 ಒಳಗಡೆ ನೀವು ಅವ್ರನ್ನ ಕರೆಸಿ ನಮ್ಮ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಕೆಲಸಗಳು ಮುಗಿಸ್ಬೇಕು ಅಂತೇಳಿ ಒತ್ತಡ ತಂದಿದ್ದೆವು. ಈಗ ಯಾರು DSP ಮೇಡಮ್ ಏನಿದ್ದಾರೋ ಅವರು ಬೇಡ, ಒಂದು 15 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಫೆಬ್ರವರಿ 1st ವೀಕ್ವರೆಗೂ ನೋಡ್ತೀವಿ. ಒಳಗಡೆ ಏನಾದರೂ ಮಾಡದೇ ಇದ್ದರೆ, ಫೆಬ್ರವರಿ 1st ವೀಕ್ ಒಳಗಡೆ ಏನಾದರೂ ಮಾಡದೇ ಇದ್ದರೆ ನಾವು ಫೆಬ್ರವರಿ 2nd ವೀಕಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಈ ಕಡೆ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಈ ಕಡೆ, ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಎಲ್ಲ ಗ್ರಾಮಗಳು ಇದು ಮಾಡಿದ್ದೀವಿ. ದಿನಕ್ಕೊಂದು ಗ್ರಾಮ ಬಂದಲ್ಲಿ ಕೂರ್ತಾರೆ. ಮತ್ತು ಈ ಕಾಮಗಾರಿ ಕೆಲಸ ಪ್ರಾರಂಭ ಆಗಬೇಕು, ಮುಗಿಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಹೇಳಿದ್ದೇವೆ. ಸಮಯ ಅದೇ ಫಸ್ಟ್ ವೀಕಲ್ಲಿ ಫೆಬ್ರವರಿ ಫಸ್ಟ್ ವೀಕು
ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ಇವತ್ತಿನ ದಿವಸ ನಮ್ಮ ಮೂಡಲಬಾಗಿಲು ಈ ಒಂದು ಕರ್ನಾಟಕ ರಾಜ್ಯಕ್ಕೇ ಪ್ರಥಮವಾಗಿ ಸೂರ್ಯನ ಕಿರಣಗಳು ಬೀಳ್ತಕ್ಕಂಥ ಒಂದು ಮೂಡಲಬಾಗಿಲು. ಇಲ್ಲಿ ಏನು NH 75 ಇರತಕ್ಕಂಥ ಒಂದು ಕಾಮಗಾರಿಗಳು ಏನು ನಡೀತವೆ ಇದ್ದಾವೆ 3 ವರ್ಷದಿಂದ, ಇದು ಕಳಪೆ ಕಾಮಗಾರಿಗಳಾಗಿ ಪ್ರತಿನಿತ್ಯ ಜನರ ಜೀವವನ್ನು ತೆಗೀತಕ್ಕಂಥ ಒಂದು ಕಾಮಗಾರಿಗಳಾಗಿ ನಡೀತಾ ಇದ್ದಾವೆ. ಏನು ಈಗಾಗಲೇ ಜಿಲ್ಲಾ ವರದಿಯಲ್ಲಿ ಮೊನ್ನೆ ತಾನೇ ನಾವು ಗಮನಿಸಿದ್ವಿ, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳನ್ನೇ ಸುಮಾರು ಈ ಒಂದು ಕಾಮಗಾರಿಗಳಿಂದ ಇಷ್ಟು 2000 ಚಿಲ್ಲರೆ ಡೆತ್ ಆಗಿದೆ ಈ ಹೈವೇಗಳಿಂದ ಅಂತೇಳಿ ಕೂಡ ಅಂಕಿಅಂಶಗಳನ್ನು ತೋರಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕಾಮಗಾರಿಗಳನ್ನು ಟೆಂಡರ್ ಕರೆದಿರ್ತಕ್ಕಂಥವರು ಆಮೆಗತಿಯಲ್ಲಿ ಸಾಗಿಸಿ ಈ ನಮ್ಮ ತಾಲೂಕಿನ ಜನತೆ ಮತ್ತು ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಜನತೆ ತಿರುಪತಿಗೆ ಹೋಗಬೇಕು, ಚೆನ್ನೈಗೆ ಹೋಗಬೇಕು, ತರಕಾರಿ ತಗೊಂಡು ಹೋಗ್ಲಿಕ್ಕೆ ಹೋಗಬೇಕು, ಎಲ್ಲ ಒಂದು ಉನ್ನತ ಇದಕ್ಕಾಗಿ ಬೇರೆ ಒಂದು ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ಹೆದ್ದಾರಿ ಆಗಿರ್ತದೆ ಇದು. ಈ ಹೆದ್ದಾರಿಯಲ್ಲಿ 3 ವರ್ಷಗಳಿಂದ ಕಳಪೆ ಕಾಮಗಾರಿಯನ್ನು ಮಾಡಿಕೊಂಡು ಇದುವರೆಗೂ ಪೂರ್ಣಗೊಳಿಸದೆ ನಮಗೆ ನಮ್ಮ ತಾಲೂಕಿಗೆ ಕೆಟ್ಟ ಕಳಂಕ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಳುವ ಸರ್ಕಾರಗಳು ನಿರ್ಮಾಣ ಮಾಡಿಟ್ಟಿದ್ದಾವೆ. ಅಂಥ ಒಂದು ಇದರಲ್ಲಿ ಇವತ್ತು ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಹಿರಿಯ ಹೋರಾಟಗಾರರು ಏನಿಂಥ ಒಂದು ಸಮಸ್ಯೆಗಳನ್ನು ನೂರಾರು ರೀತಿಯಲ್ಲಿ ತಗೊಂಡು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಹಿರಿಯ ಹೋರಾಟಗಾರರು ಇವತ್ತು ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಏನು ಕಳಪೆ ಕಾಮಗಾರಿ ಮಾಡಿ ನಿಧಾನಗತಿಯಲ್ಲಿ ಸಾಗ್ತಾ ಇರತಕ್ಕಂಥ ಒಂದು ಹೆದ್ದಾರಿ ಕಾಮಗಾರಿಯನ್ನು ಕೂಡಲೇ ಪೂರ್ಣಗೊಳಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಏನು ನಾವು ಬರುವ ಫೆಬ್ರವರಿ 1ನೇ ವಾರ ನಾವು ಏನು ಒಂದು ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ ಯಾವತ್ತೂ ಜನರ ಪರವಾಗಿ ಕೆಲಸ ಮಾಡ್ತದೆ, ಜನರ ಮಧ್ಯೆ ಇರ್ತದೆ. ಇವತ್ತು ಅಣ್ಣನ ಕೈ ಜೋಡಿಸಿ ಆ ಒಂದು ಪ್ರತಿಭಟನೆ ಹೋರಾಟಕ್ಕೆ ನಾವು ಸೂಕ್ತ ಬೆಂಬಲವನ್ನು ಒದಗಿಸಿ ನಿರಂತರವಾಗಿ ಅವ್ರ ಜೊತೆ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಸರ್. ಬುದ್ಧ ಭಾರತ.